ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭಾರತೀಯ ಸನಾತನಿ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನಾ ರಹಸ್ಯ ಸರಣಿಗೆ ಸ್ವಾಗತ. ಇನ್ನು ಅಶ್ವತ್ಥದ ಮರವನ್ನು ಸುತ್ತುವಾಗ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣಿ, ಅಗ್ರತ ಶಿವರೂಪಾಯ, ವೃಕ್ಷರಾಜಾಯತೆ ನಮಃ ಅಂತೇಳಿ ಆ ಮರವನ್ನು ನಾವು ಸುತ್ತುತ್ತಾ ಇರುವಾಗ ನಾವು ಸುತ್ತುತ್ತಾ ಇರುವುದು ಎಲ್ಲಿ ಕೇಳಿದರೆ ಆ ಅಶ್ವತ್ಥದ ಮರದ ಲಿಂಗ ಶರೀರದ ಒಳಗೆ. ಅಶ್ವತ್ಥದ ಮರಕ್ಕಿಂತಲೂ 95 ಪಾಲು ದೊಡ್ಡದಾದಂಥ ಲಿಂಗ ಶರೀರ ಆ ಮರಕ್ಕೂ ಇದೆ. ಹಾಗೆ ಅದರ ಅರ್ಧ ಲಿಂಗ ಶರೀರ ಭೂಮಿಯ ಒಳಗಿದೆ, ಅರ್ಧ ಲಿಂಗ ಶರೀರ ಭೂಮಿಯ ಮೇಲಿದೆ. ಹೀಗೆ ನಾವು ಮಂತ್ರ ಹೇಳಿ ಸುತ್ತುವಾಗಲೂ ನಮ್ಮ ಶರೀರದಲ್ಲಿ ಸಕಾರಾತ್ಮಕವಾದಂಥ ಚಿಂತನೆಯನ್ನು ನಾವು ಜಾಗೃತ ಮಾಡುವ ಅಂತೇಳಿ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣಿ, ಅಗ್ರತ ಶಿವರೂಪಾಯ, ವೃಕ್ಷರಾಜಾಯತೆ ನಮಃ ಅಂತ. ನಮಃ ಅಂತೇಳಿ ನಾನಲ್ಲ, ನೀನು ಮಾತ್ರ ಅಂತ. ಈಗಲೂ ನಮ್ಮ ಶರೀರದಲ್ಲಿರುವಂಥ ಎಕ್ಸೆಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಗಳು ಡಿಸ್ಚಾರ್ಜ್ ಆಗ್ತದೆ. ಯಾಕೆ ಆಗ್ತದೆ ಅಂತೇಳಿ ನಮ್ಮ ಶರೀರ ಈಗ ಚಲಿಸ್ತಾ ಇರುವುದು ಅಶ್ವತ್ಥದ ಮರದ ಲಿಂಗ ಶರೀರದ ಒಳಗೆ. ಈಗ 2 ಗ್ರಾವಿಟಿ ಫೀಲ್ಡ್ಗಳ ಈ ಫ್ರಿಕ್ಷನ್ನಿಂದಾಗಿ ಅಲ್ಲಿ ಎಕ್ಸೆಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಏನಿದೆ ಅದು ಪೂರ್ತಿ ಈಗ ಡಿಸ್ಚಾರ್ಜ್ ಆಗ್ತದೆ. ಡಿಸ್ಚಾರ್ಜ್ ಆಗಿ ಏನಾಗ್ತದೆ? ಡಿಸ್ಚಾರ್ಜ್ ಆಗಿ ನಮ್ಮ ಪಾದದ ಅಡಿಯಲ್ಲಿ ಮಲಗಿರುವಂಥ ಆ ವಿಷ್ಣುವಾಗಿ ಪರಿವರ್ತನೆ ಆಗ್ತದೆ. ಈಗ ಅಂಥ ವಿಷ್ಣುವನ್ನು ನಾವು ನೋಡುವುದು ನಾರಾಯಣ ತತ್ವದ ಮುಖಾಂತರ. ಯಾಕಂದರೆ ಅದು ಮಲಗಿರುವ ಸ್ಥಿತಿಯಲ್ಲೇ ನೋಡುವುದು. ಯಾಕಂದ್ರೆ ನಾವು ನವರಸಗಳ ಮುಖಾಂತರ ಭಾವಿಸುವವರು. ಅವ ಶಂಖ ಚಕ್ರ ಗದಾ ಪದ್ಮಧಾರಿಯಾಗಿ ಈಗ ಜಾಗೃತಾವಸ್ಥೆ ಸ್ಥಿತಿಯಲ್ಲಿ ಇದ್ದರೂ ನಾವು ಅವನನ್ನು ಕಲ್ಪಿಸುವುದು ಏನಿದ್ರೂ ಅದು ಮಲಗಿರುವ ನಾರಾಯಣನ ರೂಪದಲ್ಲೇ. ಹಾಗೆ ಇಂಥ ನಾರಾಯಣ ಪಾದದಿಂದ ಕೆಳಗಲ್ಲಿ ಮಲಗಿದ್ದಾನೆ. ಯಾಕೆ ಮಲಗಿದ್ದಾನೆ ಅಂತ ಕೇಳಿದರೆ ಅವ ಪಾತಾಳದಲ್ಲಿ ಬಲಿ ಇದ್ದಾನೆ. ಆ ಬಲಿಗೆ ದ್ವಾರಪಾಲಕನಾಗಿ ಮಲಗಿದ್ದು. ಇದು ಅವ ಬಲಿಯ ಭಕ್ತಿಗೆ ಮೆಚ್ಚಿಕೊಟ್ಟಂಥ ವರ ಅದು. ಹೀಗೆ ನಮ್ಮ ಶರೀರದ ಸುತ್ತ ಇರುವಂಥ ಎಕ್ಸೆಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಯನ್ನು ಡಿಸ್ಚಾರ್ಜ್ ಮಾಡುವುದಂತ ಹೇಳಿದರೆ ಅದನ್ನು ನಾರಾಯಣ ರೂಪದಲ್ಲಿ ನಮ್ಮ ಪಾದದ ಅಡಿಯಲ್ಲಿಡುವುದು. ಈಗ ಏನಾಗ್ತದೆ, ಅಂಥ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಅಲ್ಲಿ ಜಾಸ್ತಿ ಆದ ಹಾಗೆ ನಮ್ಮ ದೇಹವನ್ನು ಅದು ಎತ್ತಿ ಹಿಡಿಯುವಂಥ ಕ್ಷಮತೆಯು ಜಾಸ್ತಿ ಆಗ್ತದೆ. ಯಾಕೆಂದರೆ ಭಾವದಲ್ಲಿ ನಾವು ನಿರಂತರವಾಗಿ ಇದನ್ನು ನೋಡ್ತಾ ಇದ್ದೇವೆ ಅಂತ ಹೇಳಿ ಆದರೆ ಸ್ಮರಣಾಕೋಶಕ್ಕೂ ಆಮ್ಲಜನಕ ಸಿಗ್ತದೆ. ಆಮ್ಲಜನಕವನ್ನು ಹೀರಿದಂಥ ಸ್ಮರಣಾಕೋಶ ಆ ಶಾಂತಾಕಾರವಾಗಿ ಮಲಗಿರುವಂಥ ಆ ಒಂದು ಸ್ಥಿತಿಗೆ ನಮ್ಮ ದೇಹ ಹೇಗೆ ಕಾರ್ಯಾಚರಿಸಬೇಕು ಅಂತ ಕಾರ್ಯಾಚರಣೆಯನ್ನು ಜಾಗೃತಗೊಳಿಸ್ತದೆ. ಈಗ ನಮ್ಮ ರೋಗಗಳು, ನಮ್ಮ ಕಷ್ಟಗಳು, ಸಮಸ್ಯೆಗಳು ಎಲ್ಲವನ್ನು ಪರಿಹರಿಸಿಕೊಳ್ಳಿಕ್ಕಾಗ್ತದೆ. ಇನ್ನು ಈ ಶರೀರ ಮಹಾಭಾರತ, ಇದರ ಒಳಗೆ ಧರ್ಮರಾಯ ಇದ್ದಾನೆ, ಹೊರಗೆ ಧೃತರಾಷ್ಟ್ರ ಇದ್ದಾನೆ. ಹಾಗೆ ಇಲ್ಲಿ 100 ಗುಣಗಳು ಈ ಎಚ್ಚರದ ಸ್ಥಿತಿಗೆ. ಇಂಥ ಸುಯೋಧನ ಅವ ಮತ್ತೆ ದುರ್ಯೋಧನ ಅಂತ ಅನ್ನಿಸಿಕೊಂಡ. ಇಂಥ ದುರ್ಯೋಧನನಿಗೆ ಒಬ್ಬ ಗೆಳೆಯ ಇದ್ದಾನೆ, ಅವ ಕರ್ಣ ಅಂತ. ಈ ಕರ್ಣ ಅಂತ ಹೇಳಿದ್ರೆ ಎಚ್ಚರದ ಸ್ಥಿತಿಯಲ್ಲಿ ಹೀಗೆ ಭಾವಿಸುವುದು. ನಾನು ಯಾವುದನ್ನು ಭಾವಿಸುವುದು? ನನ್ನ ಶರೀರ ಸುತ್ತ ಒಂದು ಲಿಂಗ ಶರೀರ ಇದೆ. ಆ ಲಿಂಗ ಶರೀರ ಇದೆ ಅನ್ನೋದು ನನ್ನ ಎದೆಯ ಮಧ್ಯದಲ್ಲಿ ಆ ಭಾವನೆಗೆ ಬರ್ತದೆ. ಹೀಗೆ ಭಾವನೆಗೆ ಬಂದಂಥದ್ದು ಯಾವುದುಂಟು ಅದು ಒಳಗೆ ಒಬ್ಬ ಆದಿತ್ಯ ಅಂದರೆ ಆ ಸೂರ್ಯ ಏನು ತತ್ ಸವಿತೃ ವರೆಣ್ಯಂ ಅಂತ ಹೇಳುವಾಗ ಅದು ಇಲ್ಲಿ ಅವನನ್ನು ಹೆರ್ತಾನೋ. ಆ ಹೆತ್ತಾಗ ಯಾರು ಹುಟ್ಟಿದ? ಅವ ಕರ್ಣ. ಹಾಗೆ ಇಂಥ ಕರ್ಣ ಒಂದು ಭಾಗ ಈ ದೇಹ ಅಂತ ಹೇಳಿದರೆ, ಇನ್ನೊಂದು ಭಾಗ ಅದು ಗುರುತ್ವಾಕರ್ಷಣ ವಲಯದ ಹೊರಭಾಗ. ಈಗ ಅದನ್ನು ನಾವು ಭಾವಿಸುವುದು ಎದೆಯ ಮಧ್ಯದಲ್ಲಿ. ಯಾಕಂತೇಳಿ ಅದು ರಾವಣನ ಆತ್ಮಲಿಂಗದ ಹಾಗೆ. ಅದು ನಿಜವಾಗಿ ಇರುವುದು ಗಣಪತಿಯ ಸುತ್ತ ಇರುವಂಥ ಲಿಂಗದ ಹಾಗೆ. ಹೀಗೆ ದುರ್ಯೋಧನ ಭಾವಿಸಿದ ಕರ್ಣ ಅಂದರೆ ಎಚ್ಚರದ ಸ್ಥಿತಿಯಲ್ಲಿ ಒಂದು ಗುಣವನ್ನು ಹಿಡಿದುಕೊಂಡು ಭಾವಿಸಿದ ಆ ಕರ್ಣ. ಅದು ನಿಜವಾಗಿ ಅದು ಬೇರೆ ಉಂಟು. ಇದು ನಾನು ಭಾವಿಸಿದ ಸ್ಥಿತಿ, ಕಲ್ಪಿಸಿದ ಸ್ಥಿತಿ. ಇನ್ನು ಇಂತಹ ಸ್ಥಿತಿಯನ್ನು ಈಗ ನಾವು ಮುಗಿಸಬೇಕು. ಹೇಗೆ ಮುಗಿಸುವುದು? ಆಗ ಈ ತತ್ವ ಮಹಾಭಾರತ ಯುದ್ಧ ಕಾಲದಲ್ಲಿ ಕರ್ಣನ ರಥ ರಕ್ತದ ಮಡುವಿನಲ್ಲಿ ಮುಳುಗಿದ್ದಾಗ ಆ ಕರ್ಣನ ಕವಚ ಕುಂಡಲಗಳನ್ನು ದಾನ ಪಡೆಯಲಿಕ್ಕಾಗಿ
ಅರ್ಜುನನ ತಂದೆ ದೇವೇಂದ್ರ ಬರ್ತಾನೆ. ಒಂದು ಬಡ ಬ್ರಾಹ್ಮಣನ ರೂಪದಲ್ಲಿ ಆ ಯುದ್ಧ ರಂಗದಲ್ಲಿ ಬಂದು ಕರ್ಣನ ಹತ್ರ ಕರ್ಣಕುಂಡಲವನ್ನು ತೆಗೆದುಕೊಳ್ತಾನೆ. ಕರ್ಣಕುಂಡಲವನ್ನು ತೆಗೆದುಕೊಂಡಾಗ ಅದನ್ನು ದಾರೆ ಎರೆದು ಕೊಡಬೇಕೀಗ. ಯಾಕಂತ ಹೇಳಿದರೆ ಇದು ಯಾವುದೋ ಒಂದು ವಸ್ತುವನ್ನು ಕೊಡುವುದಲ್ಲ, ಒಂದು ತತ್ವವನ್ನು ಕೊಡುವುದು. ಹಾಗೆ ದಾರೆ ಎರೆದು ಕೊಡಬೇಕಿದ್ರೆ ಅದಕ್ಕೆ ತುಳಸಿ ಬೇಕು. ಆಗ ಈ ಬ್ರಾಹ್ಮಣ ರೂಪದ ಇಂದ್ರ ಏನು ಮಾಡ್ತಾನೆ, ತನ್ನ ಕಿವಿಯಲ್ಲಿದ್ದಂಥ ಬೆಳಿಗ್ಗೆ ಸಂಧ್ಯಾ ವಂದನೆ ಮಾಡುವಾಗ ಕಿವಿಯಲ್ಲಿ ಧರಿಸಿದಂಥ ತುಳಸಿಯನ್ನು ತೆಗೆದು ಆ ಕರ್ಣನ ಕೈಯಲ್ಲಿ ಕೊಟ್ಟು ಕರ್ಣ ದಾರೆ ಎರೆದು ಕೊಡುವ ಹಾಗೆ ಮಾಡ್ತಾನೆ. ಯಾವುದನ್ನು? ಕವಚ ಕುಂಡಲಗಳನ್ನು. ಅಂತ ಹೇಳಿದರೆ ಎಚ್ಚರದ ಸ್ಥಿತಿಯಲ್ಲಿ ನಾನು ಈಗ ಯಾವುದನ್ನು ಈಗ ಧರಿಸಿ ನಿಂತಿದ್ದೇನೆ, ಯಾವುದನ್ನೆಲ್ಲ ಕಲ್ಪಿಸಿದ್ದೇನೆ, ಇಲ್ಲಿ ಏನೋ ಒಂದು ಇದೆ, ಆ ವಸ್ತು ನನ್ನನ್ನು ರಕ್ಷಣೆ ಮಾಡ್ತದೆ ಅನ್ನುವಂಥ ಭಾವನೆಯಲ್ಲಿ ಏನು ಕಲ್ಪಿಸಿ ನಿಲ್ಲಿಸಿ ಅದೆಲ್ಲವೂ ಇಲ್ಲಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಯಲ್ಲಿ ಸ್ಟೋರ್ ಆಗ್ತದೆ, ಶೇಖರಣೆಗೊಳ್ತದೆ. ಹೀಗೆ ಶೇಖರಣೆಗೊಂಡಂಥ ಏನಿದೆ ಆ ಕವಚ ಮತ್ತು ಕುಂಡಲ. ಕುಂಡಲ ಅಂತ ಹೇಳಿದರೆ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವವನ್ನು ಅಲ್ಲಿ ಕುಂಡಲ. ಇದು ನಾವು ಕಿವಿಯಲ್ಲಿ ಕುಂಡಲ ಅಂತೇಳಿ, ಕಿವಿ ಹೇಳಿದಲ್ಲಿ ಕಿವಿ ಅಂತ ಹೇಳಿಲ್ಲ, ಅದಕ್ಕೆ ಕರ್ಣ ಅಂತ. ಕಮ್ ಅನ್ನುವಂಥ ಆಕಾಶದಲ್ಲಿ ಈ ದೇಹವನ್ನು ಯಾವುದು ಧರಿಸಿದೆ ಅದಕ್ಕೆ ಇಲ್ಲಿ ಕುಂಡಲ ಅಂತ. ಕಮ್ ಅನ್ನುವಂಥ ಆಕಾಶದಲ್ಲಿ ಯಾವುದು ಅಂಡಾಕಾರವಾಗಿದೆಯೋ ಅದು ಕುಂಡಲ. ದೇಹವನ್ನು ನಾನು ಅಂತ ಹೇಳ್ತೇನೆ, ಅದು ವಾಚ, ಅದು ಕವಚ. ಅದು ಯಾವುದು? ಅದು ಇದೇ ಗುರುತ್ವಾಕರ್ಷಣಾ ಶಕ್ತಿ. ಒಂದು ಬದಿಯಲ್ಲಿ ದೇಹ, ಇನ್ನೊಂದು ಬದಿಯಲ್ಲಿ ಈ ಗುರುತ್ವಾಕರ್ಷಣ ವಲಯದ ಹೊರಭಾಗ. ಇದೀಗ ಎರಡು ಕರ್ಣ. ಹಾಗೆ ನೆನೆಸಿದಂಥ ಆ ಕರ್ಣ ಕುಂಡಲಗಳನ್ನು ಕರ್ಣ ದಾರೆ ಎರೆದು ಕೊಟ್ಟ. ಅಂತ ಹೇಳಿದರೆ ನಮ್ಮಲ್ಲಿ ಎಕ್ಸೆಸ್ ಆಗಿ ನಾವು ಏನನ್ನು ಇಲ್ಲಿ ಜಾಗೃತ ಮಾಡಿ ಇಟ್ಟಿದ್ದೇವೆ, ನಾನು ಅಂತ ಅಥವಾ ನನ್ನ ಗೆಳೆಯ ಅಂತ ಅಥವಾ ಯಾವುದೇ ಭಾವಗಳನ್ನು ನಾನಿಲ್ಲಿ ಧರಿಸಿದ್ರು ಅದನ್ನೆಲ್ಲವನ್ನು ಈಗ ನಾನು ದಾರೆ ಎರೆದು ಕೊಡಬೇಕು. ಹೀಗೆ ದಾರೆ ಎರೆದು ಕೊಡುವಾಗ ಅಲ್ಲಿ ತುಳಸಿಯನ್ನು ಉಪಯೋಗಿಸಿದ್ದಾರೆ. ಇನ್ನು ಯಾಕೆ ಈ ತುಳಸಿ ಅಂತ ಕೇಳಿದರೆ, ತುಳಸಿ ಇಂಥ ಎಕ್ಸೆಸ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಗಳನ್ನು ಡಿಸ್ಚಾರ್ಜ್ ಮಾಡಲಿಕ್ಕೆ ಉಪಯೋಗಿಸುವಂಥದ್ದು. ಯಾರಿಂದಾದರೂ ನಾವು ದಾನ ಪಡೆದುಕೊಳ್ಳುವಾಗ ಅವರು ದಾನ ಕೊಡ್ತಾರಂತ ಇದ್ದರೆ ಅದನ್ನು ತುಳಸಿಯನ್ನು ಕೈಯಲ್ಲಿಟ್ಟು ದಾರೆ ಎರೆದು ಕೊಡಬೇಕು. ಹಾಗೆ ಕೊಟ್ಟರೆ ಕೊಡುವವನ ಪಾಪ ಪರಿಹಾರ ಆಗ್ತದೆ, ಇನ್ನು ತೆಗೆದುಕೊಳ್ಳುವವನಿಗೆ ಅದು ಬರ್ತದೆ. ಇನ್ನು ಅವನ ಸ್ಥಿತಿಯಲ್ಲಿ ನಿಂತು ಅದನ್ನು ಅನುಭವಿಸಬೇಕು. ಹೀಗೆ ಈ ಮೊಬೈಲ್, ಹಾಗೆ ಟಿವಿ, ಹಾಗೆ ಫ್ರಿಡ್ಜ್, ಇಂಥದ್ದು ಎಲೆಕ್ಟ್ರಾನಿಕ್ ವಸ್ತುಗಳಿಂದ ಬರುವಂಥ ಏನು ಎಕ್ಸೆಸ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಇದೆ ಅದರಿಂದ ರಕ್ಷಣೆ ಪಡೆಯಲಿಕ್ಕೆ ನಮ್ಮ ಹಿರಿಯರು ಆಚರಿಸಿಕೊಂಡು ಬಂದಂಥ ಆ ಪದ್ಧತಿ ಏನುಂಟು ಅದರ ಪ್ರಕಾರ ಪ್ರತಿಯೊಬ್ಬರೂ ಬೆಳಿಗ್ಗೆ ಸೂರ್ಯನಿಗೆ ಅರ್ಘ್ಯ ಕೊಟ್ಟು ತುಳಸಿಯ ಒಂದು ಎಲೆಯನ್ನು ಕಿವಿಯಲ್ಲಿ ಸಿಕ್ಕಿಸಿಡಿ. ಇದು ನಮ್ಮ ದೇಹದಲ್ಲಿರುವಂಥ ಎಕ್ಸೆಸ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿಯನ್ನು ಡಿಸ್ಚಾರ್ಜ್ ಮಾಡಲಿಕ್ಕೆ ಸಹಾಯ ಆಗ್ತದೆ. ಆಧುನಿಕತೆ ಬರುವುದಕ್ಕಿಂತ ಒಂದು ಸ್ವಲ್ಪ ಹಿಂದೆ, ಒಂದು 50-40 ವರ್ಷಗಳ ಹಿಂದೆ ಎಲ್ಲರ ಮನೆಯ ಅಂಗಳವನ್ನು ಸೆಗಣಿಯಿಂದ ಸಾರಿಸ್ತಾ ಇದ್ರು. ಹಾಗೆ ಮನೆಯ ಒಳಗೂ ಸೆಗಣಿ ಸಾರಿಸಲಿಕ್ಕಿತ್ತು. ಹಾಗೆ ಅಡುಗೆ ಮನೆಯನ್ನು ಸೆಗಣಿ ಸಾರಿಸಿ ಶುದ್ಧ ಮಾಡಲಿಕ್ಕಿತ್ತು. ಈಗಲೂ ದೇಹದ ಶುದ್ಧಿಗೋಸ್ಕರ ಪಂಚಗವ್ಯಗಳನ್ನು ಸ್ವೀಕರಿಸುವಂಥ ಪದ್ಧತಿ ಇದೆ. ಇನ್ನು ಭೋಪಾಲದಲ್ಲಿ ಅಗ್ನಿ ದುರಂತ ಆದಾಗ ಯಾರ ಮನೆಗೆಲ್ಲ ಸೆಗಣಿ ಸಾರಿಸಿದ್ರು, ಹಾಗೆ ಯಾರ ಮನೆಯಲ್ಲಿ ಅಗ್ನಿಹೋತ್ರ ಮಾಡ್ತಿದ್ರು, ಆ ರೇಡಿಯೇಷನ್ನಿಂದಾದಂಥ ಆ ಹಾನಿ ಅವರ್ಯಾರಿಗೂ ಆ ರೇಡಿಯೇಷನ್ ತೊಂದರೆಯನ್ನು ಮಾಡಲಿಲ್ಲ. ಯಾಕಂದರೆ ಅದನ್ನು ಡಿಸ್ಚಾರ್ಜ್ ಮಾಡುವಂಥ ವ್ಯವಸ್ಥೆ ಆ ಸೆಗಣಿಯಲ್ಲಿತ್ತು. ಈ ಸೆಗಣಿಯು ವಾತಾವರಣದಲ್ಲಿರುವಂಥ ಎಕ್ಸೆಸ್ ಈ ರೇಡಿಯೇಷನ್ಗಳನ್ನು, ಈ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಒಂದು ರೇಡಿಯೇಷನ್ನೇ, ಇಂಥದ್ದನ್ನು ಡಿಸ್ಚಾರ್ಜ್ ಮಾಡ್ತದೆ, ನಿಸ್ತೇಜಗೊಳಿಸ್ತದೆ. ಇನ್ನು ಇಂದಿನ ಈ ವೈಜ್ಞಾನಿಕ ಯುಗದಲ್ಲಿ ಇಂಥದ್ದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಉಂಟಾ ಅಂತ ಕೇಳಿದರೆ, ನಾರದರು ಧ್ರುವನಿಗೆ ಹೇಳಿದಂಥ ಮಾತು, ಸಾಧನೆಗೆ ಅಸಾಧ್ಯವಾದುದು ಯಾವುದು ಇಲ್ಲ ಮಗು, ಸಾಧಿಸುವ ಛಲ ಮನುಷ್ಯನಿಗೆ ಬೇಕು. ಪ್ರತಿದಿನ ನಮ್ಮ ಅಡುಗೆ ಕೋಣೆಯಲ್ಲಿ ಒಂದು ಸ್ವಲ್ಪ ಸೆಗಣಿಯನ್ನು ನೀರಿನಲ್ಲಿ ಕಲಸಿ ಅದನ್ನು ಸ್ವಲ್ಪ ಸಿಂಪಡಿಸಿದರೆ ಸಾಕು. ಹಾಗೆ ಇಡೀ ಮನೆಗೆ ಸ್ವಲ್ಪ ಸಿಂಪಡಿಸಿ ಅಥವಾ ಮನೆಯನ್ನು ಒರೆಸುವಾಗ ಗೋಮೂತ್ರ ಹಾಕಿ ಮನೆಯನ್ನು ಸ್ವಚ್ಛಗೊಳಿಸಿ. ಇದರಿಂದ ಆ ದನ ಕರುಗಳನ್ನು ಸಾಕುವವರಿಗೂ ಏನಾದರೂ ಪ್ರಯೋಜನ ಆಗ್ತದೆ, ಅವರನ್ನು ಪ್ರೋತ್ಸಾಹಿಸಿದ ಹಾಗೂ ಆಯಿತು. ಇನ್ನು ನಮ್ಮನ್ನು, ನಮ್ಮ ಮಕ್ಕಳನ್ನು, ನಮ್ಮ ಮನೆಯವರನ್ನು ಈ ರೇಡಿಯೇಷನ್ನಿಂದ ರಕ್ಷಿಸಿದ ಹಾಗೂ ಆಯಿತು.
ಇನ್ನೊಂದು ತೆಳ್ಳಗಿನ ಬೆರಣಿ ತಯಾರಿಸಿ ಅದನ್ನು ಈ ಮೊಬೈಲ್ನ ಕವರ್ನ ಒಳಭಾಗದಲ್ಲಿ ಸಿಕ್ಕಿಸಿಟ್ರೂ ಈ ರೇಡಿಯೇಷನ್ನಿಂದ ರಕ್ಷಣೆಯನ್ನು ಪಡೆದುಕೊಳ್ಬಹುದು. ಇಂಥ ಅವ್ಯವಸ್ಥೆಗಳೆಲ್ಲವೂ ಅದು ಇತ್ತೀಚೆಗೆ ಅಂತ ಹೇಳಿದ್ರೆ ಈ 100 ವರ್ಷದಲ್ಲಿ ಬಂದಂಥ ಪರಿಸ್ಥಿತಿಗಳು, ನಾವೇ ಕೈಯಾರೆ ತಂದುಕೊಂಡಂಥ ಸ್ಥಿತಿಗಳು. ಈ ಭೂಮಿಯನ್ನು, ಮನುಷ್ಯ ಜನಾಂಗವನ್ನು, ಸಕಲ ಚರಾಚರಗಳ ನಾಶಕ್ಕೆ ನಾವು ಹೊರಟಿದ್ದೇವೆ ಅನ್ನುವ ಹಾಗೆ ನಾವು ನಾಗಾಲೋಟದಿಂದ ಓಡ್ತಾ ಇದ್ದೇವೆ. ಎಲ್ಲಿ ಹೋಗ್ತಾ ಇದ್ದೇವೆ ಅನ್ನೋದು ಕಲ್ಪನೆ ಇಲ್ಲ ನಮಗೆ. ಇನ್ನು ಮುಂದಿನ ಪೀಳಿಗೆ ಈ ಭೂಮಿಯಲ್ಲಿ ಹೇಗೆ ಬದುಕಬೇಕು, ಅವರು ಬದುಕಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ನಾವು ಮಾಡಿಟ್ಟಿದ್ದೇವೋ ಇದರ ಕಲ್ಪನೆ ಇಲ್ಲ. ಇಲ್ಲಿಯವರೆಗೆ ಈ ಭೂಮಿ ಬಂದಿದೆ, ಇನ್ನು ಈ ಮುಂದೆ ಈ ಭೂಮಿ ಹೇಗೆ ನಿಲ್ತದೆ, ಹೇಗೆ ಬದುಕಬೇಕದು? ಮರಗಳಿಲ್ಲ, ಪ್ರಾಣಿಗಳಿಲ್ಲ, ಪಕ್ಷಿಗಳಿಲ್ಲ, ಯಾವ ಚರಾಚರಗಳು ಇಲ್ಲ. ಬರೇ ಮನುಷ್ಯನೊಬ್ಬನೇ ಈ ಭೂಮಿಯಲ್ಲಿ ಬದುಕಲಿಕ್ಕೆ ಸಾಧ್ಯ ಇದೆಯಾ? ಕಾಂಕ್ರೀಟ್ ಕಾಡುಗಳಲ್ಲಿ ಬದುಕಿದ್ರೆ ಅದು ಬದುಕಾ? ಈ ಭೂಮಿಯನ್ನು ಉಳಿಸುವಂತ ಒಂದು ದೊಡ್ಡ ಪ್ರಯತ್ನ ಆಗಬೇಕು. ಈ ಭೂಮಿಯಲ್ಲಿ ಮತ್ತೆ ಕೃಷಿ ಚಟುವಟಿಕೆಗಳು ಪ್ರಾರಂಭ ಆಗಬೇಕು, ಇಂಡಸ್ಟ್ರಿಗಳಲ್ಲ. ಎಷ್ಟೋ ಜನ ವಿದ್ಯಾವಂತರು ಮತ್ತೆ ಕೃಷಿಯ ಕಡೆಗೆ, ಮತ್ತೆ ಹೈನುಗಾರಿಕೆಯ ಕಡೆಗೆ ಮುಖ ಮಾಡಿದವರಿದ್ದಾರೆ. ಇವರನ್ನು ನೋಡಿ ಆದರೂ ಕಲಿಯಿರಿ. ಭಾರತೀಯ ಸನಾತನ ಸಂಸ್ಕೃತಿ ಒಂದೇ ಇದಕ್ಕೆಲ್ಲದಕ್ಕೂ ಉತ್ತರ. ಉಳಿದ ಎಲ್ಲ ಧರ್ಮಗಳು ನಾಶಕ್ಕೆ ಹೊರಟಾಗೆ ಇದೆ ಹೊರತು ಅದರಿಂದ ಪಡೆಯುವಂಥ ಪ್ರಯೋಜನಗಳು ಏನೂ ಇಲ್ಲ. ಹಾಗೆ ಎಲ್ಲರೂ ಭಾರತೀಯತೆಯನ್ನು ಮೈಗೂಡಿಸಿಕೊಳ್ಳಿ, ಸನಾತನ ಧರ್ಮದ ತತ್ವ ಸಿದ್ಧಾಂತಗಳಿಗೆ ಅನುಗುಣವಾಗಿ ನಡೆಯಿರಿ. ಜ್ಞಾನ ಎಲ್ಲವೂ ನಿಮ್ಮ ಒಳಗೇ ಇದೆ, ಅದನ್ನು ಗ್ರಹಿಸಲಿಕ್ಕೆ ಮಾತ್ರ ಇರುವುದು, ಅದನ್ನು ತಿಳಿಯಲಿಕ್ಕೆ ಮಾತ್ರ ಇರುವುದು, ಅದನ್ನು ಕಲೀಲಿಕ್ಕೆ ಮಾತ್ರ ಇರುವುದು, ಅದನ್ನು ಭಾವಿಸಲಿಕ್ಕೆ ಮಾತ್ರ ಇರುವುದು. ಇದಕ್ಕೆ ನಂಬಿಕೆ ಅಂತ ಹೆಸರು. ಇಲ್ಲದೆ ಇರುವುದನ್ನು ನಂಬುವುದಲ್ಲ, ಇರುವುದನ್ನೇ ನಂಬುವುದು. ಹೀಗೆ ಹೆಚ್ಚಿನ ವಿದ್ಯುತ್ಕಾಂತೀಯ ತರಂಗವನ್ನು ಹೇಗೆ ನಿಸ್ತೇಜಗೊಳಿಸಬಹುದು, ಹೇಗೆ ತಟಸ್ಥ ಸ್ಥಿತಿಗೆ ತರಬಹುದು, ಇದನ್ನೆಲ್ಲವನ್ನು ಕೇಳಿದಂಥ ನೋಡಿದಂಥ ಎಲ್ಲ ಸಹೃದಯ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳು, ಅನಂತ ಅನಂತ ಪ್ರಣಾಮಗಳು. ಕೇಳಿದಂಥ ಎಲ್ಲ ಸಹೃದಯ ಬಂಧುಗಳು ಕೆಳಗಿರುವಂಥ ಲೈಕ್ ಬಟನ್ ಅನ್ನು ಒತ್ತಿ ಪ್ರೋತ್ಸಾಹಿಸಬೇಕು. ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನ್ ಅನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ.